ಪರಮಾತ್ಮನಲ್ಲಿ ಸೇರ್ಬೇಕು ಅಂದ್ರೆ ಪರರನ್ನ ಗೌರವಿಸುವಂಥದನ್ನ ಕಲಿಬೇಕು, ಪರರನ್ನ ನಿಂದಿಸಬಾರ್ದು, ದೂಷಿಸಬಾರ್ದು, ನೋವು ಕೊಡಬಾರ್ದು, ಅವಮಾನಿಸಬಾರ್ದು, ಅನುಮಾನಿಸಬಾರ್ದು, ಆಸೆ ಪಡಬಾರ್ದು, ಅಸೂಯೆ ಪಡಬಾರ್ದು. ನಮಸ್ಕಾರ ವೀಕ್ಷಕರೇ, ನಾವು ಎಷ್ಟೋ ಜನ ಮಾತಾಡಿಸಿದಾಗ ಅವ್ರು ಹೇಳೋದು ಒಂದೇ ಮಾತು, ನಾನು ಪರಮಾತ್ಮನಲ್ಲಿ ಸೇರ್ಬೇಕು, ಪರಮಾತ್ಮನಲ್ಲಿ ನಾನು ಕೂಡ ಒಂದು ಪಾರ್ಟ್ ಆಗ್ಬೇಕು. ಇದನ್ನ ನಾನು ಕೆಲವೊಬ್ರು ಗುರುಗಳ ಹತ್ರ ಮಾತಾಡದೆ ಪ್ರಶ್ನೆಗಳು ಮಾಡಿದಾಗ ಉತ್ತರಗಳು ಬೇರೆ ಬೇರೆ ರೀತಿ ಸಿಗುತ್ತೆ. ಅಂದ್ರೆ ಒಬ್ರು ಒಂದ್ ರೀತಿ ಹೇಳಿದ್ರೆ ಇನ್ನೊಬ್ರು ಇದೆಲ್ಲ ಹೀಗೆ ಅಂತ ಹೇಳ್ತಾರೆ. ಕೊನೆಗೆ ಎಲ್ಲ ಸೇರೋದು ಪರಮಾತ್ಮನಲ್ಲೇ. ಆದ್ರೆ ಸ್ಟೇಜಸ್ಗಳಿರುತ್ತೆ, ಕರ್ಮಗಳನ್ನ ಅನುಭವಿಸ್ಬೇಕಾಗತ್ತೆ, ಆ ಕರ್ಮಗಳಿಗೆ ನಾವು ಮುಕ್ತಿ ಅನ್ನೋದು ಕೊಡ್ಬೇಕಾಗತ್ತೆ, ಮೋಕ್ಷ ಇದೆಲ್ಲ ಹುಡ್ಕೊಂಡು ಹೋಗ್ತೀವಲ್ಲ. ಓವರ್ ಆಲ್ ಆಗಿ ಇದೆಲ್ಲ ಮುಗಿದಾದ್ಮೇಲೆ ಹೋಗಿ ಪರಮಾತ್ಮನಲ್ಲಿ ಸೇರ್ತೀವಿ. ಎಲ್ಲದಕ್ಕಿಂತ ಮುಂಚೆ ನಾವು ತಿಳ್ಕೊಬೇಕಾಗಿರೋದು ಆತ್ಮ, ಆತ್ಮನೇ ಪರಮಾತ್ಮ ಆಗಿರೋದು. ಆತ್ಮಕ್ಕೆ ಸಾವಿಲ್ಲ, ಆತ್ಮಕ್ಕೆ ಹುಟ್ಟಿಲ್ಲ. ಒಂದು ಸೃಷ್ಟಿ ಮಾಡೋವಾಗ್ಲೇ ಅಂಥದ್ದೆಲ್ಲ ಆಗೋಗಿರುತ್ತೆ. ಅದು ಬೇರೆ ಬೇರೆ ರೀತಿ ಬದಲಾವಣೆ, ಅಂದ್ರೆ ದೇಹನ ತಗೊಳ್ತಾ ಇರುತ್ತಷ್ಟೇ, ಸ್ವರೂಪ ತಗೊಳ್ತಾ ಇರುತ್ತೆ. ಅದನ್ನ ಬಿಟ್ಟು ಆತ್ಮಕ್ಕೆ ಸಾವಿಲ್ಲ ಅನ್ನೋ ಮಾತು ನಮ್ಮ ಪುರಾಣಗಳಲ್ಲಿ ಕೂಡ ಬರೆದಿದ್ದಾರೆ. ಭಗವದ್ಗೀತೆನಲ್ಲಿ ಕೂಡ ಇಂಥದ್ದನ್ನೇ ಬರೆದಿದ್ದಾರೆ. ಆತ್ಮಕ್ಕೆ ಹುಟ್ಟಿಲ್ಲ, ಸಾವಿಲ್ಲ, ಅದು ಶಾಶ್ವತವಾಗಿದ್ದು ಸ್ವರೂಪ ಚೇಂಜ್ ಆಗ್ತಾ ಇರುತ್ತೆ. ಒಂದು ಪ್ರಾಣಿ ರೂಪ ಆಗಿರ್ಬೋದು, ಇಲ್ಲ ಪಕ್ಷಿ ರೂಪ ಆಗಿರ್ಬೋದು, ಮನುಷ್ಯ ರೂಪ ಆಗಿರ್ಬೋದು, ಗಿಡ ಮರ ರೂಪ, ಯಾವುದೋ ಒಂದು ರೂಪ ಆಗಿರ್ಬೋದು, ಒಟ್ನಲ್ಲಿ ರೂಪ ಬೇರೆ ತಗೊಳ್ತಾ ಇರುತ್ತೆ ಹೊರತು ಅದಕ್ಕೆ ಸಾವಿಲ್ಲ. ಕಲ್ಲಿನ ರೂಪದಲ್ಲೂ ಇದ್ವು ಆತ್ಮಗಳು ಅಂತ ಪುರಾಣಗಳು ಹೇಳುತ್ತೆ. ಪುರಾಣಗಳಲ್ಲಿ ಕೆಲವಷ್ಟು ಕಥೆಗಳು ಬಂದು ಹೋಗುತ್ತೆ, ಅದ್ರಲ್ಲಿ ತಿಳಿಸುವಂಥದ್ದು ಹೌದು, ಕಲ್ಲಿನ ರೂಪದಲ್ಲಿದ್ದಂತ ಶಿಲೆಗಳಿಗೆ ಜೀವ ಬಂತು, ಯಾವುದೋ ಒಂದು ಶಕ್ತಿಯಿಂದ ಜೀವ ಬಂತು, ಈ ತರದೆಲ್ಲ ತಿಳಿಸ್ತಾರಲ್ಲ. ಇದೆಲ್ಲ ಕೂಡ ಕಾರಣ ಬಂದು ಬೇಸಿಕಲಿ ಆತ್ಮಗಳು ಬೇರೆ ಬೇರೆ ಸ್ವರೂಪದಲ್ಲಿರ್ತವೆ. ಕೊನೆಗೆ ಪರಮಾತ್ಮನಲ್ಲಿ ಸೇರೋದಕ್ಕೆ ಇಚ್ಛೆ. ಪರಮಾತ್ಮ ಅಂದ್ರೆ ಯಾರು ಅಂತ ಹೋಗೋದಾದ್ರೆ ರಿವರ್ಸ್ ಆರ್ಡರ್ ಅಲ್ಲಿ ಇನ್ನೊಬ್ರು ಎಕ್ಸ್ಪ್ಲೈನ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ನನಗೇನೋ ಸರಿ ನಿಮಗ್ ಸರಿ ಅನ್ನಿಸ್ತೋ ಬಿಡ್ತೋ ಗೊತ್ತಿಲ್ಲ, ಬಟ್ ಕೆಲವೊಂದು ನಮಗೆ ಸರಿ ಅನ್ನಿಸ್ಬೋದು, ನಿಮ್ಗೆ ಇಲ್ಲ ಇದೆಲ್ಲ ಬೇರೆ ಅನ್ನಿಸ್ಬೋದು. ಇಲ್ಲಿ ಆತ್ಮ, ನಮ್ಮ ಆತ್ಮದ ಬಗ್ಗೆ ನಾವು ತಿಳ್ಕೊಬೇಕಾದ ಫಸ್ಟ್. ಆತ್ಮ ಇರ್ಬೇಕು ಅಂದ್ರೆ ಒಂದು ದೇಹ ಬೇಕು. ಈಗ ಈ ದೇಹ ತಗೊಂಡು ಒಂದು ಆತ್ಮ ಇದೆ, ಇದಕ್ಕೆ ಈ ದೇಹ ತಗೊಳ್ಳೋದಕ್ಕೆ ಕಾರಣ ಆಗಿದ್ ಇನ್ನೊಂದು ಆತ್ಮ, ಆ ದೇಹ ತಗೊಳ್ಳೋದಕ್ಕೆ ಕಾರಣ ಆಗಿದ್ ಇನ್ನೊಂದು ಆತ್ಮ. ಅಂದ್ರೆ ನಮ್ಮ ಅಪ್ಪ ಆಗಿರ್ಬೋದು, ನಮ್ಮ ತಾತ ಆಗಿರ್ಬೋದು, ಮುತ್ತಾತ ಆಗಿರ್ಬೋದು. ಆ ಆತ್ಮ ಆ ದೇಹ ತಗೊಂಡು ಈ ದೇಹ ಸೃಷ್ಟಿಯಾಗೋದಕ್ಕೆ ಕಾರಣ ಆಯ್ತು. ಹೀಗೆ ರಿವರ್ಸ್ ಆರ್ಡರ್ ಅಲ್ಲಿ ಹೋದಾಗ ಕೊನೆಗೆ ಲಾಸ್ಟ್ ಅಲ್ಲಿ ಮೊದಲು ಸೃಷ್ಟಿ ಆಯ್ತಲ್ಲ, ಅದು ಪರಮಾತ್ಮ ಅಂತ ಹೇಳುದು. ಆ ಪರಮಾತ್ಮನಲ್ಲಿ ಮತ್ತೆ ಹೋಗಿ ಸೇರ್ಬೇಕು ಅನ್ನೋದೇ ಆಸೆ ಜನರಿಗೆ. ಸೃಷ್ಟಿಯಾಗಿ ಬಂದಾದ್ಮೇಲೆ ಪರಮಾತ್ಮನಲ್ಲಿ ಸೇರ್ಬೇಕು ಅಂದ್ರೆ ಅವ್ನು ಕರ್ಸ್ಕೊಳ್ಳೋ ಟೈಮ್ ಕರ್ಸ್ಕೊಳ್ತಾನೆ. ಅದನ್ನ ಬಿಟ್ಟು ಏನ್ ಮಾಡ್ಬೇಕೋ ಮಾಡ್ಕೊಂಡು ಹೋಗಿ ಅಷ್ಟೇ ಸಾಕು. ಭೂಮಿ ಮೇಲೆ ಹುಟ್ಟಿದೀರಾ, ಇಲ್ಲ ಭೂಮಿ ರೀತಿ ಎಷ್ಟೋ ಗ್ರಹಗಳಿದೆ, ಆ ಗ್ರಹದಲ್ಲಿ ಯಾರೋ ಒಬ್ರು ಹುಟ್ಟಿರ್ಬೋದು, ಅದಕ್ಕೂ ಕೂಡ ಒಂದು ಕಾರಣ ಇರುತ್ತೆ. ಆ ಕೆಲಸಗಳನ್ನ ನೀವು ಮಾಡ್ಕೊಂಡು ಹೋಗಿ. ಒಂದು ಜೀವಿಯಾಗಿ ಹುಟ್ಟಿದ್ವಿ, ಅದಕ್ಕೂ ಒಂದು ಕಾರಣ ಇರುತ್ತೆ. ಕೆಲಸಗಳು ಏನೋ ಒಂದು ಮಾಡೋದಕ್ಕೆ, ಕರ್ಮ ಮಾಡೋದಕ್ಕೆ ಹುಟ್ಟಿದ್ದಾರೆ ಅನ್ನೋದೇ ಇರೋದು. ಈ ಪರಮಾತ್ಮ ಸೃಷ್ಟಿ ಮಾಡಿರುವಂತ ಈ ಭೂಮಿ ಮೇಲೆ ಅವ್ರು ತಿಳಿಸಿದ್ದು. ಇನ್ನು ಮುಂದಕ್ಕೆ ಅವ್ರು ಹೇಳಿದ್ದು ಒಂದೆರಡು ಪಾಯಿಂಟ್ ನಾನು ತಿಳಿಸ್ಕೊಂಡು ಹೋಗ್ತೀನಿ ನೋಡಿ. ಅಹಂ ಬ್ರಹ್ಮಾಸ್ಮಿ ಅನ್ನೋದನ್ನ ಒಂದು ಮಾತನ್ನ ಹೇಳಿದ್ರು. ಅಂದ್ರೆ ಯಾವತ್ತು ನಾವು ನಮ್ಮ ಆತ್ಮದ ಬಗ್ಗೆ ತಿಳ್ಕೊಳ್ತೀವೋ ನಾನು ಕೂಡ ಬ್ರಹ್ಮ ಆಗಬಹುದು. ಇದನ್ನ ಬಗ್ಗೆ ನಾನು ಹುಡ್ಕೊಂಡು ಹೋದಾಗ ಪರಮಾತ್ಮ ತತ್ವನ ಫಾಲೋ ಮಾಡಿ. ಪರಮಾತ್ಮ ತತ್ವ ಏನ್ ಹೇಳುತ್ತೆ, ನಾನು ಶುದ್ಧವಾದ ಆತ್ಮ ಆಗಿದ್ದಿನ ನಾನು ಪರಮಾತ್ಮ ಆಗ್ತೀನಿ ಅಂತಾನೆ ಆ ತತ್ವ ಹೇಳೋದು. ಶುದ್ಧವಾದ ಆತ್ಮ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಪರಮಾತ್ಮನ್ಗೆ ಒಂದು ವರ್ಡ್ ಹೇಳಿದ್ರು ಅವರು, ತುಂಬಾ ಚೆನ್ನಾಗಿತ್ತು, ನಾನು ಅದನ್ನು ಬರ್ಕೊಂಡೆ. ಅದರಲ್ಲಿ ಹೇಳ್ತಾರೆ, ಪರರನ್ನ ಗೌರವಿಸುವ, ಪರರನ್ನ ನಿಂದಿಸದ, ದೂಷಿಸದ, ಪರರಿಗೆ ನೋವು ಕೊಡದ, ಪರರನ್ನು ಅವಮಾನಿಸದ, ಅನುಮಾನಿಸದ, ಅವರದಕ್ಕೆ ಆಸೆ ಪಡದ, ಅವರದಕ್ಕೆ ಅಸೂಯೆ ಪಡದ. ಇದ್ಯಾವುದನ್ನು ಮಾಡ್ಲಿಲ್ಲ ಅಂದ್ರೆ ಸಾಕು, ನಾವು ಕೂಡ ಪರಮಾತ್ಮ ಆಗಬಹುದು. ನಮ್ಮ ಆತ್ಮ ಕೂಡ ಪರಮಾತ್ಮ ಆಗುತ್ತೆ. ಇದನ್ನೆಲ್ಲ ಯಾವತ್ ಮಾಡ್ತೀವಿ? ನಾರ್ಮಲ್ ಆತ್ಮ ಆಗಿ ಬದುಕ್ತಾ ಇರ್ತೀವಿ. ಇಷ್ಟು ಅದ್ಭುತವಾದ ಸೆಂಟೆನ್ಸು ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ. ಪರಮಾತ್ಮ ಆಗ್ಬೇಕು ಅಂದ್ರೆ ಹೇಳ್ತಾರವರು, ಪರರನ್ನ ಗೌರವಿಸುವ ಆತ್ಮ ಆಗ್ಬೇಕು, ಪರರನ್ನ ನಿಂದಿಸದ, ದೂಷಿಸದ, ಪರರಿಗೆ ಅಂದ್ರೆ ಬೇರೆಯವರಿಗೆ ನೋವು ಕೊಡದ, ಅವಮಾನಿಸದ, ಅನುಮಾನಿಸದ, ಆಸೆ ಪಡದ, ಅಸೂಯೆ ಪಡದ ಆತ್ಮ ಆಗಿದ್ದಿನ ನಾವು ಪರಮಾತ್ಮ ಆಗ್ತೀವಿ, ಪರಮಾತ್ಮನಲ್ಲಿ ಸೇರ್ತೀವಿ. ಇಷ್ಟೇ ಸಿಂಪಲ್ ಆಗಿ ಅವ್ರು ಹೇಳಿದ್ದು.
ನಿಜವಾಗ್ಲೂ ಎಂತ ಮಾತು ಇದು ಅಂದ್ರೆ, ನೀವು ಕೂಡ ಪ್ರಯತ್ನ ಮಾಡಬಹುದು, ಆದ್ರೆ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ಕಷ್ಟ ಇದೆ ಅಲ್ವಾ? ಇಂಥದನ್ನ ಮಾಡಿದ್ರೆ ನಾವು ಕೂಡ ಪರಮಾತ್ಮ ಆಗಬಹುದು, ಪರಮಾತ್ಮನಲ್ಲಿ ಸೇರಬಹುದು ಮಾಡಿದ್ರೆ ಅಂತಾನೆ ಅವರು ಹೇಳಿದ್ದು. ಈ ತರ ಪಾಯಿಂಟ್ಸ್ ಗಳನ್ನ ಅವ್ರು ತಿಳಿಸ್ತಾ ಹೋಗ್ತಾ ಇದಾರೆ. ನಾವು ಅದನ್ನ ತಿಳ್ಕೊಂಡು ನಿಮಗೂ ತಿಳಿಸೋ ಕೆಲಸ ಮಾಡ್ತೀನಿ. ನೀವು ತಿಳ್ಕೊಬೇಕು ಅನ್ನೋರು ಸಮಯ ಬಂದಾಗ ನಿಮಗೂ ಒಂದು ಅವಕಾಶ ಸಿಗುತ್ತೆ, ಬನ್ನಿ ತಿಳ್ಕೊಳ್ಳಿ. ಇನ್ನ ಬೇರೆ ಪಾಯಿಂಟ್ಸ್ ಗಳು ಅದಕ್ಕೆ ಈಕ್ವಲೆಂಟ್ ಆಗಿರೋದು ನಾನು ಕೂಡ ಹುಡ್ಕೊಂಡು ಹೋಗ್ತೀನಿ. ಏನಿದು ಪರಮಾತ್ಮ ಆತ್ಮ ಅಂತ ಹುಡುಕ್ದಾಗ ನಮಗ್ ಸಿಗೋದು ಶಾಂತಿ, ನೆಮ್ಮದಿ. ಇದೆರಡನ್ನ ಐಡೆಂಟಿಫೈ ಮಾಡ್ಕೊಳ್ಳಿ, ಆಟೋಮೆಟಿಕಲಿ ಪರಮಾತ್ಮನಲ್ಲಿ ನಾವು ಸೇರಬಹುದು, ಇಲ್ಲ ನಾವು ಪರಮಾತ್ಮ ಆಗಬಹುದು ಅನ್ನೋದು. ಶಾಂತಿ ನಾವು ಹೊರಗಡೆ ಹುಡ್ಕೊಂಡು ಹೋಗ್ತೀವಿ. ಎಲ್ಲಿ ನಾರ್ಮಲ್ ಆಗಿ ಶಾಂತಿ ಹುಡ್ಕೊಂಡು ಹೋಗೋದು ಪೀಸ್. ಶಾಂತಿ ಅಂದ್ರೆ ಈ ಶಾಂತಿ ಅಲ್ಲ, ಆ ಪೀಸ್ ನ ಹುಡ್ಕೊಂಡು ಹೋಗೋದು ಹಿಲ್ಸ್ ಅಂದ್ರೆ ಬೆಟ್ಟ ಗುಡ್ಡಗಳು, ಕಾಡುಗಳು, ಇನ್ನ ಸೈಲೆಂಟ್ ಆಗಿರುವಂತ ನದಿ ತೀರಗಳು, ಇಂಥ ಜಾಗಗಳಲ್ಲಿ ಹುಡ್ಕೊಂಡು ಹೋಗ್ತೀವಿ. ಬಟ್ ಅಲ್ಲೂ ಕೂಡ ಫೋನು ಅದು ಇದು ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ. ಓವರ್ ಆಲ್ ಆಗಿ ನಾವು ಪರಮಾತ್ಮ ಆಗೋದೇ ಇಲ್ಲ. ಯಾಕೆಂದ್ರೆ ಫಸ್ಟ್ ನಮ್ಮಲ್ಲಿ ಶಾಂತಿ, ನೆಮ್ಮದಿ ಇದೆಲ್ಲ ಇದ್ದು ನಾವು ಬೇರೆಯವರನ್ನ, ನಾನು ಮೊದಲೇ ಹೇಳಿದ್ನಲ್ಲ ಪಾಯಿಂಟ್ಸ್ಗಳು, ಅಷ್ಟು ಪಾಯಿಂಟ್ಸ್ಗಳನ್ನ ಫಾಲೋ ಮಾಡಿದ್ರೆ ಮಾತ್ರ ನಾವು ಪರಮಾತ್ಮ ಆಗ್ಬಹುದು, ಪರಮಾತ್ಮನಲ್ಲಿ ಸೇರಬಹುದು ಅನ್ನೋದೇ ಈ ಮಾತುಗಳನ್ನು ಹೇಳ್ತಾರೆ. ಅದ್ರ ಜೊತೆಗೆ ಇನ್ನ ಕೆಲವಷ್ಟು ಪಾಯಿಂಟ್ಸ್ಗಳು ಇಲ್ಲಿರುವಂತದ್ದು, ಆದಷ್ಟು ನಾವು ಪ್ರೇ ಮಾಡೋದ್ರಿಂದ ನಾವು ಬದಲಾಗ್ತೀವಿ. ಮಂತ್ರಗಳನ್ನ ಪಠನೆ ಮಾಡೋದ್ರಿಂದ ಬದಲಾವಣೆಯನ್ನು ನಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ. ದೇವಸ್ಥಾನಗಳಿಗೆ ಹೋಗಿ, ಸೇಕ್ರೆಡ್ ಪ್ಲೇಸ್ ಅಂತ ಕರೀತಾರೆ, ಸೈಲೆಂಟ್ ಆಗಿರುವಂತ ಪ್ಲೇಸಸ್ಗಳಿಗೆ ಕೂತ್ಕೊಳ್ಳಿ. ಗಲಾಟಿ ಗೊಂದಲ ಇದೆಲ್ಲ ಇರೋ ಜಾಗಕ್ಕೆ ಹೋಗ್ಬೇಡಿ. ಅದೆಲ್ಲ ಕೂಡ ಮತ್ತೆ ಒಂದು ಡಿಸ್ಟರ್ಬೆನ್ಸ್ಗೆ ಕಾರಣ ಆಗುತ್ತೆ. ಯಾರಪ್ಪ ಇವ್ನು ಹಿಂಗ್ ಮಾಡ್ತಾ ಇದ್ದಾನೆ, ಟೋಟಲಿ ಮೈಂಡ್ ಮತ್ತೆ ಡಿಸ್ಟರ್ಬ್ ಆಗೋಗ್ಬಿಡುತ್ತೆ. ಅಂದ್ರೆ ಬೇರೆಯವ್ರನ್ನ ಆವಾಗ ನಾವು ಅವಮಾನಿಸ್ತಿದೀವಿ, ಬೇರೆಯವ್ರನ್ನ ದೂಷಿಸ್ತಿದೀವಿ, ಅಂದ್ರೆ ಆಗೋದಿಲ್ಲ. ಇದೆಲ್ಲದನ್ನು ಸ್ಟೇಜಸ್ ಕ್ರಾಸ್ ಮಾಡಿ ಹೋದ ಮೇಲೆ ನಾವು ಪರಮಾತ್ಮನಲ್ಲಿ ಸೇರಬಹುದು ಅಂತಾನೆ ಇವರು ಹೇಳೋದು. ಇನ್ನ ನಮ್ಮ ಹಾಬೀಸ್ಗಳನ್ನ ಬದಲಾಯಿಸ್ಕೊಳ್ಳಿ. ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ನ ಸ್ಪೆಂಡ್ ಮಾಡಿ, ಅನಿಮಲ್ಸ್ ಜೊತೆ ಸ್ವಲ್ಪ ಟೈಮ್ ನ ಸ್ಪೆಂಡ್ ಮಾಡಿ, ನೇಚರ್ ಜೊತೆ ಟೈಮ್ ನ ಸ್ಪೆಂಡ್ ಮಾಡಿ. ಮೊಬೈಲ್ ನ ಬಿಡಿ, ಸ್ವಲ್ಪ ಟೈಮ್ ದಿನಕ್ಕೆ ಅಟ್ಲೀಸ್ಟ್ ಒಂದು 2 hours ಆದ್ರೂ ಇಂಥ ಕೆಲಸ ಮಾಡಿ. ಆಟೋಮೆಟಿಕಲಿ ನಾವು ಅದನ್ನ ಕಲಿತಾ ಹೋಗ್ತೀವಿ. ಇನ್ನ ಮುಂದೆ ಲೆಸ್ ಓವರ್ ಥಿಂಕಿಂಗ್ ಮಾಡೋದನ್ನ ಬಿಡಿ, ಕಡಿಮೆ ಮಾಡ್ಕೊಳ್ಳಿ. ಬೇರೆ ಓವರ್ ಆಗಿ ಥಿಂಕ್ ಮಾಡೋ, ಅಯ್ಯೋ ನಾನು ಹಿಂಗ್ ಮಾಡೋದು ಹಂಗ ಆಗ್ತಿದ್ನೇನೋ ಅಂತ ಥಿಂಕ್ ಮಾಡೋದನ್ನ ಬಿಡಿ, ಕಂಪೇರ್ ಮಾಡೋದನ್ನ ಬಿಡಿ. ಅವ್ರು ಹಿಂಗ್ ಬದುಕ್ತಾ ಇದಾರೆ, ನಾವ್ಯಾಕಪ್ಪ ಹೀಗಿರ್ಬೇಕು, ನಾವು ಹಂಗ್ ಬದುಕೋಣ, ಆಮೇಲೆ ನೋಡ್ಕೊಳ್ಳೋಣ, ಕರ್ಮ ಗಿರ್ಮ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ, ಸದ್ಯಕ್ಕೆ ನಾನು ಹಿಂಗ್ ಬದುಕಿದ್ರೆ ಸಾಕು, ಸಾತ್ ಮೇಲೆ ಏನ್ ಬೇಕಾದ್ರೂ ಆಗ್ಲಿ ಬಿಡು ಅನ್ನೋರು ಎಷ್ಟೋ ಜನ ಇರ್ತೀವಿ, ಬದುಕಿದಾಗ ಖುಷಿಯಾಗಿರೋಣ ಅಂತ. ಆ ತರದ್ದು ಇದನ್ನೆಲ್ಲ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಅದ್ರ ಬಿಟ್ಟು ನಾನು ಪರಮಾತ್ಮನಲ್ಲಿ ಸೇರ್ಬೇಕು ಅನ್ನೋರು ಮಾತ್ರ ಇಂಥದನ್ನ ಯೋಚನೆ ಮಾಡಿ. ಇನ್ನ ನಮ್ಮ ಕಂಟ್ರೋಲ್ ಅಲ್ಲಿ ಇರುವಂತದನ್ನ ಮಾತ್ರ ನಾವು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡೋಣ, ಬದಲಾಯಿಸೋದಕ್ಕೆ ಟ್ರೈ ಮಾಡೋಣ. ಅದನ್ನ ಬಿಟ್ಟು ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲದೆ ಇರೋದನ್ನ ನಾನು ಬದಲಾಯಿಸ್ತೀನಿ, ನಾನು ಚೇಂಜ್ ಮಾಡ್ತೀನಿ ಅಂತ ಪ್ರಯತ್ನನೇ ಮಾಡಬೇಡಿ. ಅದರಿಂದ ನಿಮ್ಮ ಮನಃಶಾಂತಿ ಹಾಳಾಗುತ್ತೆ, ಓವರ್ ಆಲ್ ಆಗಿ ನಾವು ಡಿಸ್ಟರ್ಬ್ ಆಗ್ತೀವಿ. ಇನ್ನ ಮುಂದಕ್ಕೆ ಹೋಗೋದಾದ್ರೆ ಬೇರೆಯವ್ರ ಜೊತೆ ಒಂದು ಒಳ್ಳೆ ಸಂಬಂಧ ಇಟ್ಕೊಳ್ಳಿ, ಒಳ್ಳೆ ಮಾತುಗಳನ್ನಾಡಿ. ನೀವು ಬೇರೆಯವ್ರ ಬಗ್ಗೆ ಏನ್ ಮಾತಾಡ್ತಿರೋ ಖುಷಿಯಾಗಿ ಒಳ್ಳೆ ಮಾತುಗಳು, ಆ ಒಳ್ಳೇದು ನಿಮ್ಗೆ ರಿಫ್ಲೆಕ್ಟ್ ಆಗುತ್ತೆ. ಇದು ಕೂಡ ಒಂದು ಪಾಯಿಂಟ್ ಆಗಿರುತ್ತೆ. ದೇಹನ ಜಾಸ್ತಿ ಸ್ಟ್ರೆಸ್ ಮಾಡೋದಕ್ಕೆ ಹೋಗ್ಬೇಡಿ. ಸ್ಟ್ರೆಸ್ ಮಾಡ್ಕೊಂಡ್ರೆ ಆಟೋಮೆಟಿಕಲಿ ಮೈಂಡ್ ಕೂಡ ಸ್ಟ್ರೆಸ್ ಆಗುತ್ತೆ. ಎರಡು ಕೂಡ ಇಂಟರ್ಲಿಂಕ್ ಆಗಿರೋದ್ರಿಂದ ಆತ್ಮನು ಅಲ್ಲಿ ನೋವನ್ನ ಅನುಭವಿಸುತ್ತೆ. ಅಂಥದನ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಆದಷ್ಟು ರೆಸ್ಟ್ ಮಾಡಿ, ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಫುಡ್ ತಿನ್ನಿ, ಹೊಟ್ಟೆ ಹಸ್ದಾಗ ತಿನ್ನಿ, ಸಿಕ್ತು ಅಂತ ಟೈಮ್ಗೆಲ್ಲ ತಿಂತಾ ಇರೋದಕ್ಕೆ ಹೋಗ್ಬೇಡಿ. ಎಲ್ಲದಕ್ಕಿಂತ ಮುಂಚೆ ನಾವು ಶಾಂತಿಯಾಗಿರೋದನ್ನ ಕಲ್ತ್ಕೊಳ್ಳಿ. ಪೀಸ್ ಆಫ್ ಮೈಂಡ್ ಅನ್ನೋದು ಸಿಕ್ತು ಅಂದ್ರೆ ಆಟೋಮೆಟಿಕಲಿ ಎಲ್ಲ ಸಿಗ್ತಾ ಹೋಗುತ್ತೆ. ಮೇಜರ್ ಆಗಿ ನಾನು ಹೇಳಿದ್ನಲ್ಲ 6 ಪಾಯಿಂಟು, ಎಷ್ಟೋ ಜನ ಕೇಳ್ತಾ ಇದ್ರಿ ಇದನ್ನ, ನಾನು ಅದನ್ನ ಕೇಳಿ ತಿಳ್ಕೊಂಡು ಹೇಳ್ಬೇಕು ಅಂತಾನೆ ಕಾಯ್ತಾ ಇದ್ದೆ. ಪರಮಾತ್ಮನಲ್ಲಿ ಸೇರ್ಬೇಕು ಅಂದ್ರೆ, ಇಲ್ಲ ಪರಮಾತ್ಮ ಆಗಬೇಕು ಅಂದ್ರೆ ಈ 6ರಿಂದ 7 ಪಾಯಿಂಟ್ ಇರಬೇಕು. ಮಾಡೋದನ್ನ ಫಸ್ಟ್ ಕಲ್ತ್ಕೊಂಬಿಡಿ. ಪರಮಾತ್ಮನಲ್ಲಿ ಸೇರ್ಬೇಕು ಅಂದ್ರೆ ಪರರನ್ನ ಗೌರವಿಸುವಂಥದನ್ನ ಕಲಿಬೇಕು. ಪರರನ್ನ ನಿಂದಿಸಬಾರ್ದು, ದೂಷಿಸಬಾರ್ದು, ನೋವು ಕೊಡಬಾರ್ದು, ಅವಮಾನಿಸಬಾರ್ದು, ಅನುಮಾನಿಸಬಾರ್ದು, ಆಸೆ ಪಡಬಾರ್ದು, ಅಸೂಯೆ ಪಡಬಾರ್ದು. ಇಷ್ಟು ಮಾಡಿದ್ರೆ ಸಾಕು, ನಾವು ಕೂಡ ಹೋಗಿ ಪರಮಾತ್ಮನಲ್ಲಿ ಸೇರಬಹುದು. ಆಗುತ್ತಾ? ಸಾಧ್ಯ ಆದವ್ರು ಟ್ರೈ ಮಾಡಿ. ಇನ್ನ ಈ ತರದ ವಿಷಯಗಳನ್ನ ತಿಳ್ಕೊಳ್ತಾ ಹೋಗ್ತೀನಿ, ನಿಮ್ಗೂ ತಿಳಿಸ್ತಾ ಇರ್ತೀನಿ. ಮುಂದೆ ಒಂದು ದಿನ ಟೈಮ್ ಬರ್ಬೋದು, ನೀವು ಕೂಡ ಅಂತ ಗುರುಗಳ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಬದಲಾಗುವಂತ ಸಮಯ ಸಿಗ್ಬೋದು. ಪ್ರಯತ್ನ ಮಾಡೋಣ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.